ತಹಸೀಲ್ದವ್ರಿಗೆ ಹೇಳಿದ್ದೀನಿ, ಎಲ್ಲಿ ಆ ಜಾಗ ಮತ್ತು ಇನ್ನೆಲ್ಲಿ ಸೂಕ್ತವಾಗಿದೆ ಜಾಗ, ಆ ಜಾಗದಲ್ಲಿ ಕನ್ನಡದ ಧ್ವಜಸ್ತಂಭವನ್ನು ನೀವೇ ಹಾಕಿ ಭಾರಿ ವ್ಯವಸ್ಥಿತವಾಗಿ ಕನ್ನಡದ ಬಾವುಟಕ್ಕೆ ಗೌರವ ಕೊಡುವಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ನಾನು ಮತ್ತೆ ತಹಸೀಲ್ದವ್ರಿಗೆ ಮಾತಾಡ್ತೀನಿ ಮತ್ತು ಈ ಕ್ಷೇತ್ರದ ಸನ್ಮಾನ್ಯ ಗೃಹ ಸಚಿವರು ನನಗೀಗ 3 ಗಂಟೆಗೆ ಸಿಗ್ತಾರೆ, ಆಗ ಅವರ ಜೊತೆಯಲ್ಲೂ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಏನು ಕನ್ನಡದ ಬಾವುಟದ ವಿಚಾರದಲ್ಲಿ ಇಲ್ಲಿ ತೊಂದರೆ ಆಗಿದೆ ಅದು ಸರಿಪಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ರಾಜ್ಯದಲ್ಲಿ ಬಹುತೇಕ ಎಲ್ಲ ಕಡೆ ಮಾಡಬೇಕು, ಅದನ್ನು ಮಾಡಬೇಕು. ಗೌರವ ಸಲ್ಲಿಸುವಂಥ ನಗರಸಭೆ ನಗರ ಪಾಲಿಕೆ ಪುರಸಭೆಗಳಲ್ಲಿ ನೀವು ಅನುಮತಿ ಕೊಡುವಾಗ ಎಲ್ಲಂದರಲ್ಲಿ ಅನುಮತಿ ಕೊಡಬಾರ್ದು. ಅದಕ್ಕೆ ಸೂಕ್ತವಾದ ಜಾಗವನ್ನು ಗುರುತಿಸಿ ಧ್ವಜಸ್ತಂಭವನ್ನು ಹಾಕಲಿಕ್ಕೆ ಅನುಮತಿ ಕೊಟ್ಟಾಗ ಅವೆಲ್ಲ ಸರಿ ಆಗ್ತವೆ. ಹಾಗಾಗಿ ಕೆಲವೊಂದು ಕಡೆ ಬೇರೆ ಬೇರೆ ಉದ್ದೇಶಕ್ಕೆ, ನಾನು ಎಲ್ಲರೂ ಒಳ್ಳೆ ಉದ್ದೇಶಕ್ಕೆ ಧ್ವಜಸ್ತಂಭ ಹಾಕ್ತಾರೆ ಅನ್ನೋದಲ್ಲ, ಕೆಲವರು ಬೇರೆ ಬೇರೆ ಉದ್ದೇಶಕ್ಕೂ ಧ್ವಜಸ್ತಂಭಗಳನ್ನ ಹಾಕುವಂತಿರುತ್ತೆ. ಅದನ್ನೆಲ್ಲ ನಾನು ಇಡೀ ರಾಜ್ಯದಲ್ಲಿ ನೋಡಿದ್ದೀನಿ. ಹಾಗಂತ ಹೇಳಿ ಎಲ್ಲ ಮಾಡುವ ಕೆಲಸ ಭಾರಿ ಒಳ್ಳೆ ಕೆಲಸ ಅಂತಲೇ ಅಲ್ಲ. ಆದರೆ ಇಲ್ಲಿ ಆ ಪ್ರಶ್ನೆಗಳ ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು ನೋಡೋದಾದರೆ ಕನ್ನಡದ ಬಾವುಟ ಅನ್ನೋದು ಕನ್ನಡಿಗರ ಭಾವನಾತ್ಮಕವಾದಂಥ ವಿಚಾರ. ಅದನ್ನು ತೆರವುಗೊಳಿಸುವಾಗ ಭಾರಿ ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಅದು ಆಗಬೇಕು ಅನ್ನೋದು ಒತ್ತಾಯ.